ಧುರಂಧರ್ಗೆ ಎದುರ್ಕೊಂಡು ಎಲ್ಲಾ ಸಿನಿಮಾಗಳು ಪೋಸ್ಟ್ಪೋನ್ ಆದ್ವಾ? ಅದು ಹಾಗಾಗಿಲ್ಲ. ಬಟ್ ನಿಜವಾಗ್ಲೂ ಆಗಿದ್ದೇನು? ಯಾಕೆ ಮಾರ್ಚ್ ಅಲ್ಲಿ ರಿಲೀಸ್ ಆಗ್ಬೇಕಿದ್ದ ಸಿನಿಮಾಗಳು ಪೋಸ್ಟ್ಪೋನ್ ಆದ್ವು ಅಂತ ಈ ವಿಡಿಯೋದಲ್ಲಿ ಸ್ವಲ್ಪ ಕ್ಲಿಯರ್ ಆಗಿ ಮಾತಾಡೋಣ. ಫಸ್ಟ್ ಆಫ್ ಆಲ್, ಧುರಂಧರ್ ಟ್ರೈಲರ್ ರಿಲೀಸ್ ಆಗಿದೆ. ಬುಕ್ ಮೈ ಶೋ ಅಲ್ಲಿ ಬುಕಿಂಗ್ಸ್ ಓಪನ್ ಆಗಿದೆ ಅಂಡ್ ಸಿನಿಮಾ ಆಲ್ಮೋಸ್ಟ್ 4 ಅವರ್ಸ್ ಇದೆ. ಟ್ರೈಲರ್ ಅಲ್ಲಿ ಏನು ಬಿಟ್ಕೊಟ್ಟಿಲ್ಲ. 4 ಅವರ್ಸ್ ಎಂಗೇಜಿಂಗ್ ಆಗಿ ಇರತ್ತಾ ಸಿನಿಮಾ? ಜಸ್ಕಿರತ್ ಸಿಂಗ್ ಬ್ಯಾಕ್ ಸ್ಟೋರಿ ಏನು? ಈ ತರ ಸಾಕಷ್ಟು ಕ್ವಶನ್ಸ್ ಇದೆ, ಕಾದು ನೋಡಬೇಕು. ಟಾಕ್ಸಿಕ್, ಪೆದ್ದಿ, ಪ್ಯಾರಡೈಸ್, ಡೆಕಾಯ್ಟ್ ಈ ಎಲ್ಲ ಸಿನಿಮಾಗಳು ಪೋಸ್ಟ್ಪೋನ್ ಆಗಿದೆ. ಫಸ್ಟ್ ಒನ್ ಟಾಕ್ಸಿಕ್. ಈ ಸಿನಿಮಾ ಪೋಸ್ಟ್ಪೋನ್ ಆಗಿದ್ದು ಮಿಡಲ್ ಈಸ್ಟ್ ಅಲ್ಲಿ ಈಗ ನಡೀತಿರೋ ವಾರ್ ಇಂದ ಅಂತ ಅವರು ಅಫಿಷಿಯಲ್ ಆಗಿ ಹೇಳಿದ್ದಾರೆ. ಬಟ್ ಹೊರಗಡೆ ಆಗ್ತಿರೋ ಟ್ರೋಲ್ಸ್ ಏನಂದ್ರೆ ಧುರಂಧರ್ಗೆ ಓವರ್ಸೀಸ್ ಅಲ್ಲಿ ಬುಕಿಂಗ್ಸ್ ಚೆನ್ನಾಗಿದೆ ಕಂಪೇರ್ ಟು ಟಾಕ್ಸಿಕ್, ಹಾಗಾಗಿ ಹೆದರಿ ಮುಂದೆ ಹೋಗಿದ್ದಾರೆ ಅನ್ನೋ ತರ ಡಿಸ್ಕಷನ್ ಆಗ್ತಾ ಇದೆ. ಇದ್ರ ಬಗ್ಗೆ ನನಗೆ ಅನ್ಸೋದೇನೆಂದ್ರೆ ಒಂದಂತೂ ನಿಜ, ದುರಂಧರ್ಗೆ ಇರೋಂಥ ಹೈಪ್ ಟಾಕ್ಸಿಕ್ ಸಿನಿಮಾಗೆ ಬರ್ತಾ ಇಲ್ಲ. ಬಿಕಾಸ್ ಬಿಟ್ಟಂತ ಟೀಸರ್ ಅನ್ಕೊಂಡಷ್ಟು ಒಳ್ಳೆ ರೆಸ್ಪಾನ್ಸ್ ಬರಲಿಲ್ಲ. ಒಳ್ಳೆ ರೆಸ್ಪಾನ್ಸ್ ಅಂದ್ರೆ ಆ ಥರ ಅಲ್ಲ, ಲೈಕ್ ಈ ಸಿನಿಮಾನ ನೋಡಲೇಬೇಕು ಅನ್ನೋ ಥಾಟ್ ಅದರ್ ದ್ಯಾನ್ ಕರ್ನಾಟಕ ಬೇರೆ ಸ್ಟೇಟ್ಸಲ್ಲೂ ಬರಬೇಕಲ್ವಾ, ಆ ಥರ ಆಗಿಲ್ಲ. ಬಟ್ ಈ ಒಂದು ರೀಸನ್ಗೋಸ್ಕರನೇ ಅವರು ಪೋಸ್ಟ್ಪೋನ್ ಮಾಡಿಲ್ಲ. KGF 2 ಮಿಡಲ್ ಈಸ್ಟಲ್ಲಿ ತುಂಬ ಒಳ್ಳೆ ಕಲೆಕ್ಷನ್ ಮಾಡಿದೆ. ಸಿನಿಮಾ ಚೆನ್ನಾಗಿದ್ರೆ ಅಲ್ಲಿ ಆಗೋ ಕಲೆಕ್ಷನ್ ಈಗ ಆಗೋದಿಲ್ಲ, ಹಾಗಾಗಿ ಪೋಸ್ಟ್ಪೋನ್ ಆಗಿದೆ. ಇನ್ನು ಓವರ್ಸೀಸಲ್ಲಿ ದುರಂಧರ್ ಬುಕ್ಕಿಂಗ್ ಹೇಗೆ ಜಾಸ್ತಿ ಆಗಿದೆ ಅಂದರೆ ಆ ಸಿನಿಮಾ ಚೆನ್ನಾಗಿದೆ, ಆಲ್ರೆಡಿ ಒಂದು ಪಾರ್ಟ್ ರಿಲೀಸ್ ಆಗಿದೆ, ಸೀಕ್ವೆಲ್ಗೆ ಜನ ಕಾಯ್ತಾ ಇದ್ದಾರೆ. ಒಂದು ಸ್ಟ್ರೈಟ್ ಫಿಲ್ಮ್ಗೂ ಸೀಕ್ವೆಲ್ಗೂ ನಾವು ಕಂಪೇರ್ ಮಾಡೋಕ್ಕಾಗಲ್ಲ ಅಂತ ಅನಿಸ್ತು. ಈ ವಿಚಾರದ ಬಗ್ಗೆ ನಿಮ್ಮ ಒಪಿನಿಯನ್ ತಿಳಿಸಿ. ಸೆಕೆಂಡ್ ಒನ್, ಪೆದ್ದಿ ಪೋಸ್ಟ್ಪೋನ್ ಆಗಿದೆ. ಏಪ್ರಿಲ್ 30ಗೆ ರಿಲೀಸ್ ಆಗ್ತಾ ಇದೆ. ಇವರು ಕೊಟ್ಟಂತಹ ರೀಸನ್ ಏನಂದ್ರೆ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಇನ್ನ ಕಂಪ್ಲೀಟ್ ಆಗಿಲ್ಲ, ಹಾಗಾಗಿ ಅನ್ಕೊಂಡಿರೋ ಟೈಮ್ಗೆ ಬರಕ್ ಆಗ್ತಾ ಇಲ್ಲ ಅಂತ. ಓಕೆ, ಇರ್ಬೋದು ಅಂತಾನೆ ಅನಿಸ್ತು. ಥರ್ಡ್ ಒನ್ ಪ್ಯಾರಡೈಸ್. ನಾನಿ ಅವರು ಒಂದು ಇಂಟರ್ವ್ಯೂ ಅಲ್ಲಿ ಹೇಳಿದ್ರು, ರಿಲೀಸ್ ಡೇಟ್ ಅನೌನ್ಸ್ ಮಾಡಿದ್ರೆ ಆ ಡೇಟ್ಗೆ ಬರಬೇಕು, ಇಲ್ಲ ಅಂದ್ರೆ ಅನೌನ್ಸ್ ಮಾಡಬಾರ್ದು ಅಂತ ತುಂಬಾ ಸ್ಟ್ರಾಂಗ್ ಆಗಿ ಹೇಳಿದ್ರು. ಅಂಡ್ ಅವರ ಸಿನಿಮಾಗಳು ಅದನ್ನ ಸ್ಟ್ರಿಕ್ಟ್ಲಿ ಫಾಲೋ ಕೂಡ ಮಾಡ್ತಿದ್ವು. ಬಟ್ ಈಗ ಪ್ಯಾರಡೈಸ್ ಪೋಸ್ಟ್ಪೋನ್ ಆಗಿದೆ, ಆಗಸ್ಟ್ 21ಗೆ ರಿಲೀಸ್ ಆಗ್ತಾ ಇದೆ. ಈ ವಿಚಾರದ ಬಗ್ಗೆ ಸಿನಿಮಾದ ಡೈರೆಕ್ಟರ್ರೇ ಒಂದು ಪೋಸ್ಟ್ ಹಾಕಿದ್ರು, ಲೈಕ್ ನಾನಿ ಅವರು ಕನ್ಸಿಸ್ಟೆಂಟ್ ಆಗಿ ಫಾಲೋ ಮಾಡ್ಕೊಂಡು ಬಂದ ಸ್ಟ್ರೀಕ್ನ ನಾನು ತಪ್ಪಿಸಿದ್ದೀನಿ, ಬಟ್ ಈ ಸಿನಿಮಾಗೆ ಅಷ್ಟು ಟೈಮ್ ಬೇಕಾಗ್ತದೆ ಅನ್ನೋ ಥರ ಮೀನಿಂಗ್ ಆ ಪೋಸ್ಟಲ್ಲಿ ಇತ್ತು. ಸಿಂಪಲ್ ಆಗಿ ಹೇಳೋದಾದ್ರೆ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಇನ್ನ ಕಂಪ್ಲೀಟ್ ಆಗಿಲ್ಲ ಅಂತ ಅನ್ಸುತ್ತೆ. ಫೋರ್ತ್ ಒನ್ ಡೆಕಾಯ್ಟ್ ಪೋಸ್ಟ್ಪೋನ್ ಆಗಿದೆ, ಏಪ್ರಿಲ್ 10ಗೆ ಬರ್ತಾ ಇದೆ. ಈ ಸಿನಿಮಾ ಪೋಸ್ಟ್ಪೋನ್ ಆಗೋಕ್ಕೆ ರೀಸನ್ ಅವರ ಸಿನಿಮಾ ಹಿಂದಿ ಆಡಿಯನ್ಸ್ಗೂ ಕೂಡ ರೀಚ್ ಆಗಬೇಕು ಅನ್ನೋ ಥಾಟ್ ಇದೆ ಅವ್ರಿಗೆ. ದುರಂಧರ್ ಜೊತೆ ಬಂದ್ರೆ ಥಿಯೇಟರ್ ಸಿಗೋ ವಿಚಾರದಲ್ಲಿ ಆಬ್ವಿಯಸ್ಲಿ ತೊಂದರೆ ಆಗತ್ತೆ, ಹಾಗಾಗಿ ಅಂತ ಹೇಳಿದ್ದಾರೆ. ಇವರ ಕಂಟೆಂಟ್ ಮೇಲೆ ತುಂಬಾ ಕಾನ್ಫಿಡೆಂಟ್ ಆಗೇ ಇದ್ದಾರೆ, ಬಟ್ ಥಿಯೇಟರ್ ಸಿಗೋ ವಿಚಾರದಲ್ಲಿ ತೊಂದರೆ ಆಗತ್ತೆ ಅನ್ನೋ ಕಾರಣಕ್ಕೆ ಮಾತ್ರ ಪೋಸ್ಟ್ಪೋನ್ ಮಾಡಿದ್ದಾರೆ. ಬರೇ ಪೋಸ್ಟ್ಪೋನ್ ವಿಚಾರದ ಬಗ್ಗೆ ಮಾತಾಡಿದ್ವಿ. ಇಲ್ಲಿ 2 ಸಿನಿಮಾಗಳಿದಾವೆ. ದುರಂಧರ್ ಬಂದ್ರೆ ನಮ್ಗೇನೋ ಪ್ರಾಬ್ಲಮ್ ಇಲ್ಲ, ನಮ್ಮ ಮಾರ್ಕೆಟೇ ಬೇರೆ ಅಂತ ತುಂಬಾ ಕಾನ್ಫಿಡೆಂಟ್ ಆಗಿ ಪ್ರೀಪೋನ್ ಮಾಡ್ಕೊಂಡಿದ್ದಾರೆ. ಅಂಡ್ ಆ ಸಿನಿಮಾಗಳೇ ಲವ್ ಮಾಕ್ಟೇಲ್ 3 ಮತ್ತೆ ತೆಲುಗು ಲ್ಯಾಂಗ್ವೇಜ್ ಇಂದ ಉಸ್ತಾದ್ ಭಗತ್ ಸಿಂಗ್. ಅಂಡ್ ಈ 2 ಸಿನಿಮಾಗಳಿಗೆ ದುರಂಧರ್ ಇಂದ ಅಷ್ಟು ಎಫೆಕ್ಟ್ ಆಗಲ್ಲ ಅಂತ ನನಗನ್ಸುತ್ತೆ. ನಿಮಗೇನು ಅನ್ಸುತ್ತೆ ಅಂತ ಕೆಳಗಡೆ ಕಮೆಂಟ್ ಅಲ್ಲಿ ತಿಳಿಸಿ. ಇದಾಗಿತ್ತು ಇವತ್ತಿನ ವಿಡಿಯೋ. ನಮ್ಮ ಕಂಟೆಂಟ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇಫ್ ಇನ್ ಕೇಸ್ ಸ್ವಲ್ಪ ಫ್ರೀ ಇದ್ರೆ ಚಾನಲ್ಗೆ ವಿಸಿಟ್ ಮಾಡಿ, ಬೇರೆ ಕಂಟೆಂಟ್ನು ನೋಡಿ. ಮತ್ತೆ ಯೂನಿಕ್ ಕಾಂಟೆಂಟ್ ಜೊತೆ ಸಿಗ್ತೀವಿ. ಅಲ್ಲಿವರೆಗೂ ಫಿಲ್ಮಿಸ್ಟ್ ಆಫ್ ಬೈ ನೇಹಲ್ ಚಾನಲ್ ಕಡೆಯಿಂದ ಬಾಯ್ ಬಾಯ್.